ವರ್ಡ್ಸ್ ಅಡ್ಜೆಕ್ಟಿವ್ಸ್ ಬರ್ತೀನಿ. ಇದು ಕಡ್ಲಿ ಹಿಟ್ಟು ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಇದು ವಾವ್, ಸೋ ಪ್ರಿಟಿ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೇಗಿದ್ರಿ ಎಲ್ಲರೂ? ಆರಾಮಾಗಿದ್ರಿ? ನಾವೇ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಸೊ ಟೈಮ್ 6:15 ಆಲತ್ತ. ಇವತ್ತು ಜಲ್ದಿ ಎದ್ದೀನಿ. ಸೊ ಹೇಳಿದ್ದೆ ನಾನು ನಿಮ್ಗೆ ಲಾಸ್ಟ್ ಬ್ಲಾಗ್ದಾಗ ಮಂಡೇ ಭಾಳ ಸ್ಪೆಷಲ್ ಅದ ಇವತ್ತು. ಸೊ ಹುಡುಗರು ಸ್ಕೂಲ್ ಹಾಲಿಡೇಸ್ ಮುಗೀತು, ಈಗ ಸಮ್ಮರ್ ಹಾಲಿಡೇಸ. ಹುಡುಗರು ಸ್ಕೂಲ್ ರೀಓಪನ್ ಅದ. ಸೊ ಅದಕ್ಕಂತ ನಮ್ಮ ಹುಡುಗರು ಹೊಂಟಾರ ಇವತ್ತು. 4th ಸ್ಟಾರ್ಟ್ ಆಗಿದೆ ಆಲ್ರೆಡಿ ಲಾಸ್ಟ್ ವೀಕ್. ಸೊ ಇವತ್ತು ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾರೆ. ಸೊ ಅದಕ್ಕಂತ ಜಲ್ದಿ ಎದ್ದೀನಿ. ಹೆಡ್ ಬಾತ್ ಮಾಡಬೇಕು. ನಿನ್ನೆ ಸಂಡೇ ಇತ್ತು, ಹೆಡ್ ಬಾತ್ ಮಾಡ್ಬೇಕಂತ ಅಂದ್ಕೊಂಡೆ, ನನಗಾಗಲಿಲ್ಲ. ಸೊ ಅನ್ಸತ್ತಿತ್ತು. ಸೊ ಅದಕ್ಕಂತ ಬಿಟ್ಟೆ. ಇವಾಗ ಅದಕ್ಕೆ ಜಲ್ದಿ ಎದ್ದೀನಿ. ನಾನು ಹೆಡ್ ಬಾತ್ ಮಾಡಬೇಕು. ಇವತ್ತು ಸಾರಿ ಹಾಕೋಬೇಕು. ಸೊ ಅದಕ್ಕೆ ಭಾಳ ನಮ್ಗೆ ಟೈಮ್ ಬೇಕು ಇವತ್ತು. ಫುಲ್ ಬಿಸಿ ಶೆಡ್ಯೂಲ್. ಸೊ ಅದಕ್ಕೆ ಬ್ಲಾಗ್ ಮಾಡತ್ತೀನಿ ಇವತ್ತು. ಸೊ ಸ್ಟೇ ಟ್ಯೂನ್. ಹಾಗೆ ಯಾರೆಲ್ಲ ಹೊಸಬರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್. ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ಚಾನಲ್. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ ವಿಡಿಯೋ. ಓಕೆ, ಈಗ ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೆಡ್ ಬಾತ್ ಮಾಡೋದದ. ಸೊ ಹೆಡ್ ಬಾತ್ ಮಾಡಿ ಸಾರಿ ಅದು ಹಾಕೊಂಡೆ ಸೀದಾ ಕಂಪ್ಲೀಟ್ಲಿ ಬರ್ತೀನಿ ಅಂತಿದ್ರು. ಓಕೆ, ಚಡಾನ್. ಎಸ್, ಐ ಆಮ್ ಬ್ಯಾಕ್. ನೋಡಿರಿ, ಸ್ನಾನ ಮಾಡ್ಕೊಂಡು ಬಂದೆ ಇವಾಗ. ಇದು ಸೀರೆ ಹಾಕ್ಕೊಂಡಿನಿ. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಅದ. ಇದು ಹಾಕ್ಕೊಂಡಿದ್ದಿಲ್ಲ ನಾವು ಒಟ್ಟ ಸ್ಕೂಲಿಗೆ. ಸೊ ಅದಕ್ಕಂತ ಇದು ಹಾಕ್ಕೊಂಡಿನಿ. ಚಲೋ ಅನ್ಸತ್ತವಲ್ಲ. ಎಸ್. ಸೊ ನೋಡಿರಿ, ಫ್ರೆಶ್ ಅಪ್ ಆಗಿ ಹೋದ್ರೆ ಭೀ ಎಷ್ಟು ದಗಿ ಅಲ್ಲತ್ತದ. ನನಗೆ ಜಸ್ಟ್ ಹೇಟ್ ದಿಸ್. ನನಗೆ ಹಿಂಗೆ ಆಗಬಾರ್ದು, ಇಲ್ಲಾಂದ್ರೆ ಫುಲ್ ಮೂಡ್ ಸ್ಪಾಯ್ಲ್ ಆಗ್ತದೆ, ಇರಿಟೇಷನ್ ಆಗ್ತದೆ. ರೆಡಿ ಆದ್ರೆ ಭೀ ಆದಾಗಪ್ಲೆ ಅನ್ನಿಸ್ತದೆ. ಇಲ್ಲದ ನೋಡ್ರಿ ಎಷ್ಟು ಬೆವ್ರು ಅನ್ಸತ್ತದ. ಸೀರಿಯಸ್ಲಿ ಯಾವಾಗ ಸಮ್ಮರ್ ಮುಗೀತದೋ ಗೊತ್ತಾಗೋಲ್ದು. ಎಲ್ಲ ಕಡೆ ಮಳೆ ಆಗತ್ತೋ, ಇಲ್ಲ ನಮ್ಮ ಹತ್ರ ಮಳೆ ಆಗಲ್ಲಾಗ್ಯದ. ಓಕೆ, ಫೈನ್. ಸೊ ಇವಾಗ ಏನು ಮಾಡ್ತೀನಿ, ನಾ ಜಸ್ಟ್ ಹೇರ್ ಡ್ರೈ ಮಾಡ್ಕೊತೀನಿ. ಹೇರ್ ಡ್ರೈಯರ್ ಅಂತಂದ್ರೆ ಮಷಿನ್ ಯೂಸ್ ಮಾಡಲ್ಲ. ವೈ? ಬಿಕಾಸ್ ಅದು ಹೀಟ್ಲಿಂತೆಲ್ಲ ಕೂದಲೆಲ್ಲ ಲೈಕ್ ಸ್ಪಾಯ್ಲ್ ಆಗ್ತದಲ್ಲ. ಸೊ ಅದಕ್ಕಂತ ನಾ ಹೇರ್ ಡ್ರೈ ಯೂಸ್ ಮಾಡಲ್ಲ. ಹಂಗೆ ಕರ್ಲರ್ ಆ್ಯಕ್ಚುಲಿ ಯೂಸ್ ಮಾಡ್ತಿದ್ದೆ. ಅದು ಭೀ ಯಾವಾಗ್ರಿ ಅಷ್ಟೇ. ಅದು ಭೀ ಜಾಸ್ತಿ ಹೀಟ್ ಆಗ್ತದೆ ಅಂತ ಕೇಸ ನಾ ಏನೂ ಹೆಚ್ಚಿಗೆ ರಿಸ್ಕ್ ತೊಗೊಂಬಲ್ಲ. ಓಕೆ, ಸೊ ಇಷ್ಟು ಏನಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂದಲು ಇಟ್ಕೊಂಡು ಕೇಸಿ ನಾನು 1-2 ನಿಮಿಷ ಬಿಸಿಲಿಗೆ ನಿಂದಿರ್ತೀನಿ. ಹೆಂಗೂ ಮಸ್ತ್ ಬಿಸಿಲು ಬಂದದ ನೋಡಿರಿ. ಓಕೆ, ಸೊ ಇಲ್ಲಿ ನಿಂದಿರ್ತೀನಿ. ಅದಾದ್ಮೇಲೆ ನಾಷ್ಟ ಮಾಡಬೇಕು. ಸೊ ಏನು ನಾಷ್ಟ ಮಾಡ್ತೀನಿ ಏನಿಲ್ಲ ಅಂತ ನೋಡಿರಿ ಇವಾಗ. ಓಕೆ, ಸೊ ಇಲ್ಲಿ ನಾ ಇದು ಕಡ್ಲಿ ಹಿಟ್ಟು ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಇದ್ರದ್ದು ದೋಸೆಗೆ ಅಪ್ಲೈ ಮಾಡ್ತೀನಿ. ಯೂಶ್ವಲಿ ಇದು ಮಾಡ್ತಿದ್ದೆ ನಾವು ಅವಾಗ, ಬಟ್ ಭಾಳ ದಿನ ಭೀ ಆಗಿತ್ತು ಮಾಡಿದ್ದಿಲ್ಲ. ಸೊ ಅದಕ್ಕಂತ ಮಾಡತ್ತೀನಿ. ಟೇಸ್ಟ್ ಇರ್ತದೆ. ಇದು ಏನು ಮಾಡ್ಬೋದು, ನಾವು ಬ್ರೆಡ್ದಾಗ ಭೀ ಡಿಪ್ ಮಾಡಿ ಆ ಥರ ರೋಸ್ಟ್ ಮಾಡಿ ಭೀ ತಿನ್ಬೋದು. ಬಟ್ ಬೆಳಗ್ಗೆ ಮೈದಾ ಚಲೋ ಅನ್ಸಲ್ಲ. ಸೊ ಈ ರೀತಿಯೇ ಇಷ್ಟೇ ಕಲ್ಸ್ಕೋಬೇಕು ಚಲೋ. ನಾವು ಈಗ ಹೆಂಗೆ ಕಡ್ಲಿ ಹಿಟ್ಟು ಬಜ್ಜಿ ಸಲಕ್ಕೆ ಇದು ಮಾಡ್ತೀವಲ್ಲ, ಹಾಗೆ ಸೇಮ್ ಅಷ್ಟೇ. ಎಕ್ಸ್ಟ್ರಾ ಇದು ಈ ಥರ ಹಿಂಗೆ ಕನ್ಸಿಸ್ಟೆನ್ಸಿ ಹಿಂಗಿರ್ಬೇಕು, ಫುಲ್ ತಿಳಿಗಿರಬೇಕು. ಯಾಕಂದ್ರೆ ದೋಸೆ ಅಪ್ಲೈ ಮಾಡ್ತೀವಲ್ಲ. ಸೊ ಎಕ್ಸ್ಟ್ರಾ ಒಂದು ಸ್ವಲ್ಪ ನೀರು ಹಾಕೋಬೇಕಷ್ಟೆ. ಸೊ ಈಗ ಇದು 1-2-3 ಮಿನಿಟ್ಸ್ ಬಿಡ್ತೀನಿ ನಾ. ಸೊ ಈಗ ಈ ರೀತಿಗೆ ಹಿಂಗೆ ಮಾಡ್ಬೇಕು ನೋಡ್ರಿ. ಸೇಮ್ ಎಕ್ಸಾಕ್ಟ್ ದೋಸೆ ಹೆಂಗೆ ಹಾಕ್ತೀವಲ್ಲ, ದೋಸೆ ಹಂಚು ಭೀ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಇದು ಪ್ಯಾನ್ ಭೀ ಯೂಸ್ ಮಾಡ್ಬೋದು ನೀವು. ಸೊ ನಾ ಪ್ಯಾನ್ ಯೂಸ್ ಮಾಡೀನಿ ಇಲ್ಲಿ. ಸೊ ಇದು ಸ್ಲೋ ಇಟ್ಕೆ ಚಲೋ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಕರೆಕ್ಟ್ ಒಳಗೆ ಎಲ್ಲದು ಇದು ಬಾಯ್ಲ್ ಆಗಬೇಕಲ್ಲ ಇದಕ್ಕೆ, ಇಲ್ಲಾಂದ್ರೆ ಹಿಟ್ಟು ಹಾಗೆ ಇರ್ತದೆ. ಸಿ ಈ ರೀತಿಗೆ ಹಿಂಗೆ ಕಲರ್ ಚೇಂಜ್ ಆಗಬೇಕು ನೋಡ್ರಿ. ಫುಲ್ ಕಂಪ್ಲೀಟ್ ಹಿಂಗೆ, ಅಷ್ಟು ಜಾಸ್ತಿ ಭೀ ಇರಬಾರ್ದು, ಅಷ್ಟು ಕಡಿಮೆ ಭೀ ಇರಬಾರ್ದು. ಸೊ ಈ ರೀತಿ ಹಿಂಗೆ ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು. ಆಯ್ತು, ಹಿಂಗಂದ್ರೆ ತಿಳ್ಕೊಬೇಕು ಅದು ಕರೆಕ್ಟ್ ಬಾಯ್ಲ್ ಆಗ್ಯದ ಅಂತ. ಸೊ 2 ಸೈಡ್ ಹಿಂಗೆ ಮಾಡ್ಕೊಬೇಕು. ಸೊ ಒಂದು ಸ್ವಲ್ಪ ಗ್ಯಾಸ್ ಲೋ ಇಟ್ಕಿಸಿನೇ ಮಾಡಿರಿ. ಫಾಸ್ಟ್ ಇಟ್ಟರೆ ಮತ್ತು ಕರೆಕ್ಟ್ ಇದು ಆಗಲ್ಲ. ಸೊ ನೋಡಿರಿ, ಎಷ್ಟು ಎಣ್ಣೆ ಒಂದು ಸ್ವಲ್ಪ ಕರೆಕ್ಟ್ ಹಚ್ಚಿರಿ. ಹಂಗಂತ ಕೇಸಿ ಜಾಸ್ತಿ ಭೀ ಹಾಕಬೇಡ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಭೀ ಓಕೆ. ಆರಾಮ್ಸೆ ಸ್ಮೂತಾಗಿ ಹೇಳ್ತಾವ, ಹತ್ಕೊಂಬಲ್ಲ. ಸೊ ಇದು ನಾವು ಸಾಸ್ ಸಂಗಡ ಭೀ ತಿನ್ಬೋದು. ಬೆಸ್ಟ್ ಕಾಂಬಿನೇಷನ್ ಅದೇ. ಮತ್ತು ನಾನು ಎದ್ರ ಸಂಗಡ ಭೀ ತಿನ್ನಲ್ಲ, ಸಾಸ್ ಸಂಗಡ ಅಷ್ಟೇ ತಿಂತೀನಿ. ಸೊ ಈ ರೀತಿ ನಾವು ಏನಂತಾರಪ್ಪ, ಚಪಾತಿ ಹಿಟ್ಟಲ್ಲೇ ಭೀ ಮಾಡ್ಬೋದು. ಸೇಮ್ ಹಿಂಗೆ ಬರೀ ಕಡಲೆ ಹಿಟ್ಟು ಬದಲು ಚಪಾತಿ ಹಿಟ್ಟು ತೊಗೋಬೇಕಷ್ಟೆ. ಅದ್ರದ್ದು ಭೀ ಚಲೋ ಆಗ್ತದೆ ದೋಸೆ. ಸೊ ಇಲ್ಲಿ ನಮ್ಮ ತಂಗಿಗೆ ಪಲ್ಲು ಪಿನ್ ಮಾಡತ್ತಿ ನೋಡ್ರಿ. ಅದಕ್ಕಂದ್ರೆ ಪಲ್ಲು ಭಾಳ ಅಂದ್ರೆ ಭಾಳ ಎಡ್ಡೇಕ. ಇವು ಸ್ಯಾರೀಸ್ ಇಷ್ಟು ಸ್ಮೂತ್ ಕಾಣ್ತಾವ, ಮೆತ್ತಗೆ ಅನ್ನಿಸ್ತಾವ. ಹಾಕೋ ಟೈಮಿಗೆ ಚಲೋ ಅನ್ನಿಸ್ತದ. ಆ್ಯಕ್ಚುಲಿ ಚಲೋನೇ ಕೂಡ್ತಾವ, ಮೈಗೆಲ್ಲ ಮೆತ್ತಗೆ ಹೆಂಗೆ ಬೇಕು ಹಂಗೆ ಕೂಡ್ತದೆ ಸ್ಯಾರಿ. ಬಟ್ ಒಂದು ಸ್ವಲ್ಪ ಪಲ್ಲುನೇ ಪ್ರಾಬ್ಲಮ್ ಅದ ನೋಡ್ರಿ. ಭಾಳ ಅಂದ್ರೆ ಭಾಳ ನಮಗೆ
ಅದ್ರಾಗ ನನಗರೆ ಇಷ್ಟು ಲೇಟ್ ಆಗ್ಯದ ಇವತ್ತು ಜಲ್ದಿ ಎದ್ದೀನಿ. ನನಗೆ ಅರ್ಧ ಗಂಟೆ ಸೀರೆ ಹಾಕೋದ್ರಾಗೆ ಅರ್ಧ ಗಂಟೆ ಆಗ್ಯದ ನೋಡ್ರಿ. ಸೀರೆ ನೋಡಿದ್ರೆ ಅಷ್ಟು ಸಾಫ್ಟ್ ಮೈಸೂರು ಸಿಲ್ಕ್ ಅನ್ನಿಸ್ತಲ್ಲ, ಭಾಳ ದಿನ ಆಗಿತ್ತು. ಆ್ಯಕ್ಚುಲಿ ರೂಢಿ ಏನು ತಪ್ಪಿದ್ದಿಲ್ಲ, ಜಸ್ಟ್ ಪಲ್ಲುಲಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಮತ್ತೆ ಏನು ಭೀ ಇಲ್ಲ. ಸೊ ನಮ್ಮ ಮಮ್ಮಿ ಇದು ತೆಗ್ದು ಸಲಕ್ಕೆ ಸೋಕೇಶ್ ಅಲ್ಲಿಂದ ಇಲ್ಲಿ ಇಟ್ಟು ಸಲಕ್ಕೆ ನಾವು ಭಾಳ ಪ್ರಾಬ್ಲಮ್ ಮಾಡ್ತೀವಿ. ಆಲ್ರೆಡಿ ವ್ಯಾನ್ ತಮಾರೆ ಬಿಟ್ಟನ, ಅವರೇ ಜಲ್ದಿನೇ ಬಿಡ್ತಾನ. ಮನೆ ಕೂತವ್ನಿಗೆ ಬೇಸರ ಆಗ್ತಿರ್ಬೇಕು, ಮತ್ತೆ ನಾನು ತಲೆ ಖರಾಬ್. ಸೊ ಆಯ್ತು ನೋಡ್ರಿ, ಎಲ್ಲ ರೆಡಿ ಆಯಿತು. ಸಾಸ್ ಅಷ್ಟೇ ಹಾಕೋಬೇಕು. ಸುಂದರಾಗಿ ಐತೆ ನಿಂತದ ನಾವು ಸಾಸ್ ಪ್ಯಾಕೆಟ್. ಎಷ್ಟು ಜಲ್ದಿ ಇರ್ತಾರೆ ಭೀ ಅದೇ ಪ್ರಾಬ್ಲಮ್ ಅದಕ್ಕೆ, ಅದು ಇರಿಟೇಷನ್ ಸೀಟಿ ಹಾಕೊಂಡ್ರೆ ಹೆಡ್ಡೇಕ್ ಅದ ಅಂತ. ಸೊ ಇದ್ರಾಗ ಸಾಸ್ ಹಾಕೊಂಡ್ತೀನಿ. ಆಯ್ತು, ವ್ಯಾನ್ದವ ಹಿಂದೆ ಬಂದ ನೋಡ್ರಿ. ಆಯ್ತು, 2 ನಿಮಿಷದಾಗ ಹಾರ್ ನೋಡಿತಾನ. ಏನು ರೆಡಿ ಆಗಿಲ್ಲ. ಸೊ ಈಗ ಜಲ್ದಿ ಮುಖ ತಗೊಂಡು ಬರ್ತೀನಿ. ಆಯ್ತು, ಅಷ್ಟು ಸಾಕು. ಎಷ್ಟು ಫೇಸ್ ವಾಶ್ ಮಾಡ್ಕೊಂಡ್ರು ಭೀ ಅಷ್ಟೇ ಹ್ಯೂಮಿಡಿಟಿ ಅದ ನೋಡ್ರಿ. ಐ ಆಮ್ ಜಸ್ಟ್ ಡನ್ ವಿತ್ ದಿಸ್. ಸೀರಿಯಸ್ಲಿ ಇಷ್ಟು ಬೆವ್ರು ನಂಗೆ ಇರಿಟೇಟ್ ಆಗ್ತದೆ ಈ ಥರ. ಆ್ಯಕ್ಚುಲಿ ನಾ ವಾಯ್ಸ್ ಅವ್ರು ಕೊಡ್ಲತ್ತೀನಿ, ಅದಕ್ಕಂತಂದ್ರೆ ಬೆಳಗಿನ ರೆಡಿ ನೋಡ್ಲತ್ತಿರ್ಬೇಕು ನೀವು. ಸೊ ಇಷ್ಟು ಗಡ್ಬಡ್ ಗೆಟ್ ರೆಡಿ ವಿತ್ ಮೀ ಮಾಡ್ಲತ್ತೀನಿ. ನನ್ನ ಪ್ಲೇ ಇಷ್ಟು ಗಡ್ಬಡ್ ಗೆಟ್ ರೆಡಿ ವಿತ್ ಮೀ ಯಾರು ಭೀ ಮಾಡ್ಲಿಕ್ಕಿಲ್ಲ. ಸೊ ಅದಕ್ಕಂದು ಜಲ್ದಿ ವ್ಯಾನ್ ಹಿಂದಿರ್ತದಲ್ಲ, ಸೊ ಏನಿಲ್ಲ 2 ನಿಮಿಷದೇ ಬರ್ತಾನವ. ಸೊ ಅದಕ್ಕಂದು ಗಡ್ಬಡ್ದಾಗ ಜಲ್ದಿ ಈ ಥರ ಹಿಂಗೆ ರೆಡಿ ಅಲ್ಲತ್ತೀನಿ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ಲತ್ತೀನಿ. ಸೊ ಏನಿಲ್ಲ, ಅಷ್ಟೇ ಕ್ರೀಮ್ ಹಚ್ಕೊಬೋದು, ಪೌಡ್ರ್ ಹಚ್ಕೊಂಡೆ, ಒಂದು ಸ್ವಲ್ಪ ಸ್ಟಿಕ್ಕರ್, ಲಿಪ್ಸ್ಟಿಕ್, ಇಷ್ಟೇ ನೋಡ್ರಿ. ಸೊ ಇಷ್ಟೇ. ಆ್ಯಕ್ಚುಲಿ ಹೆಡ್ ಬಾತ್ ಮಾಡಿದಾಗ ಏನಿಲ್ಲ, ತಲೆ ಹಿಕ್ಕೊಂಬದು ಅದು ಏನಿರಲ್ಲ ನನಗೆ. ಜಸ್ಟ್ ಅಷ್ಟೇ ಲೂಸ್ ಹೇರ್ ಬಿಟ್ಟು ಕೇಸಿಂದ ಏನು ಮಾಡ್ತೀನಿ, ಒಂದು ಸೆಂಟ್ರ್ ಕ್ಲಿಪ್ ಹಚ್ಕೊಂಡು ಬಿಡ್ತೀನಿ ಇಷ್ಟೇ. ಅದು ಹೇರಿಂದ ಒಂದು ಏನು ಜಡಿ ಹಾಕೊಂಬೋದೇನು ಪ್ರಾಬ್ಲಮ್ ಇರೋಲ್ಲ. ಆ್ಯಕ್ಚುಲಿ ಹೆಡ್ ಬಾತ್ ಮಾಡ್ಲಾರ್ದಾಗ ಇರ್ತದೆ, ಡೈಲಿ ಜಡಿ ಹಾಕೋಬೇಕಲ್ಲ. ಸೊ ಇದು ಒಂದು ನನಗೆ ಸ್ವಲ್ಪ ಹೆಡ್ ಬಾತ್ ಮಾಡ್ಕೊಂಡಾಗ ಕಮ್ಮಿ ಇರ್ತದೆ ಕೆಲಸ ಅಷ್ಟೇ. ಸೊ ಈ ಥರ ಒಂದು ಸ್ವಲ್ಪ ಬ್ಲಷ್ ಕತ್ಲೆ ಹಚ್ಕೊತೀನಿ ನಾನು ಲಿಪ್ ಬಾಮ್ಲೆ. ರಾತ್ರಿಗೆ ಎಲ್ಲ ತೆಗೆದಿಟ್ಟು ನಾನು ಏನು ಹಾಕೊಬೇಕು ಏನಿಲ್ಲ. ನೆಕ್ಸ್ಟ್ ಡೇ ಸ್ಯಾರಿ, ಬ್ಲೌಸ್ ಎಲ್ಲ ಒಂದೊಂದು ಸಲ ಏನಾಗ್ತದೆ, ಏನು ತೆಗೆದಿಟ್ಟಿಲ್ಲ ಅಂದ್ರೆ ಭೀ ಜಲ್ದಿ ರೆಡಿ ಆಯ್ತೀನಿ. ಒಂದೊಂದು ಸಲ ಎಲ್ಲ ಕರೆಕ್ಟ್ ಸೆಟ್ ಮಾಡಿಟ್ರೆ ಭೀ ಈ ಥರ ಹಿಂಗೆ ಲೇಟ್ ಆಗ್ತದೆ ನೋಡಿರಿ. ಏನಿಲ್ಲ, ID ಕಾರ್ಡ್, ವಾಚ್ ಇಷ್ಟೆಲ್ಲ ಮೀನ್. ನನಗೆ ಸ್ಯಾರಿ ಹಾಕೊಂಡಾಗ ID ಕಾರ್ಡ್, ವಾಚ್ ಇರಲೇಬೇಕು. ID ಕಾರ್ಡ್ ಈಸ್ ಅ ಮಸ್ಟ್. ಸೊ ಇದು ಆ್ಯಕ್ಚುಲಿ ರಿಂಗ್ನ ರಾತ್ರಿಗೆ ತೆಗೆದಿಡ್ತೀನಲ್ಲ, ಸೊ ನೆಕ್ಸ್ಟ್ ಡೇ ಹಾಕೊತೀನಿ. ಒಂದು ಸಲ ನೆನ್ಪು ಹೋತಂದು ನನಗೆ ಅಂದ್ರೆ ಭೀ ಹಾಕ್ಕೊತೀನಿ. ಏನು ಮಾಡಬೇಕು. ಸೊ ಇಲ್ಲಿ ಇವಾಗ ಏನೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಅದು ಬಾಕ್ಸ್ ಬ್ಯಾಗ್ ರೆಡಿ ಮಾಡ್ಕೊಳತ್ತೀನಿ, ಸ್ಕೂಲ್ ಬ್ಯಾಗ. ಸೊ ಇದು ಕ್ರಾಫ್ಟ್ಸ್ ತಂದಿದ್ದೆ ನಾ ಸ್ಕೂಲಿಂದ, ಯೂಸ್ ಮಾಡಿಲ್ಲ, ಬ್ಯಾಗ್ ತೆಗಿಯೋದ. ಸೊ ಯೂಸ್ ಮಾಡಿಲ್ಲ ನಾ, ಮತ್ತೀಗ PTM ಅದು ಇದು ಯೂಸ್ ಆಗ್ತದೆ. ಸೊ ಅದಕ್ಕೆ ಅನ್ಕೇಸಿ ಯೂಸ್ ಮಾಡಿಲ್ಲ. ಒಂದು ಸ್ವಲ್ಪ ನಂಬಲ್ಲಿ ಬಿ ಇರ್ತಾವಲ್ಲ ಕ್ರಾಫ್ಟ್ ಪೇಪರ್ಸ್, ಅದಕ್ಕಂತ ಯೂಸ್ ಮಾಡಿಲ್ಲ ನಾ ಇಷ್ಟೇ. ಸೊ ಎಲ್ಲ ಏನೇನು ಬೇಕು ಎಲ್ಲ ನಾನು ಬ್ಯಾಗ್ದಾಗ ಎಲ್ಲ ಇಟ್ಬಿಟ್ಟೆ ನಾ. ಬಾಕ್ಸ್ ಮತ್ತು ಚಾರ್ಜರೇ ಯೂಸ್ಲೆಸ್ ಆಗ್ಲತ್ತದ, ಏನು ಯೂಸ್ ಇಲ್ಲ ಏನಿಲ್ಲ. ದೊಡ್ಡ ಸ್ಟಾಫ್ ರೂಮ್ ಅದ, ಬಟ್ ಅಲ್ಲಿ ಚಾರ್ಜರ್ ಪಾಯಿಂಟೇ ಇಲ್ಲ. ಸೊ ಅದ್ರ ಸಲಕ್ಕೆ ನಂಗೆ ಚಾರ್ಜ್ ಭಾಳ ಅಂದ್ರೆ ಭಾಳ ಇಳಿಲತ್ತದ, ಲೋ ಆಗ್ಲತ್ತದ. ಮನೆಗೆ ಬಂದೆ ಚಾರ್ಜ್ ಮಾಡ್ಲತ್ತೀನಿ ನಾ. ಸೊ ಜಸ್ಟ್ ಏನಂತಾರ ಸೇವಿಂಗ್ ಹಿಂಗೆ ಟೈಮ್ ಸಿಕ್ಕತ್ತಂದ್ರೆ ಎಲ್ಲರೂ ಕ್ಲಾಸ್ ರೂಮ್ದಾಗ ಹುಡುಗರು ಇರ್ಲಾರ್ದಾಗ ಹಚ್ಚಿದ್ರಾಯ್ತಂತ ತೊಗೊಂಡು ಹೊಂಟೀನಿ ನಾ ಅಷ್ಟೇ, ಮತ್ತೇನು ಭೀ ಇಲ್ಲ. ಸೊ ಎಟ್ ಲಾಸ್ಟ್ ಇದು ಭೀ ಒಂದು ಪರ್ಫ್ಯೂಮ್ ಬಂತು ಅಂದ್ರೆ ಅಷ್ಟೇ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಸೊ ಇದು ಭೀ ಇವಾಗ ಸಡನ್ಲಿ ನಂಗೆ ಬಂತು, ಅಲ್ಲೇ ಇತ್ತಲ್ಲ, ಸೊ ತಲೆಗೆ ಬಂತು, ಅದಕ್ಕಂತ ಪರ್ಫ್ಯೂಮ್ ಯೂಸ್ ಮಾಡ್ತೀನಿ. ಸೊ ಇವೆಲ್ಲ ಔಟ್ ಆಫ್ ದುಬೈ ಪರ್ಫ್ಯೂಮ್ಸ್ ಅದಾವ. ಸೊ ಇದು ಕಲೆಕ್ಷನ್ಸ್ ಇವು ಭೀ ಖಾಲಿ ಆಗತ್ತವ ಈಗ, ಅದು ಒಂದು ಲಾಸ್ಟ್ ಅದ. ಸೊ ಈ ರೀತಿ ನಾ ಹಿಂಗೆ ಕೈಗೆ ಭೀ ಹಚ್ಕೊತೀನಿ ನೋಡ್ರಿ. ಸೊ ಸ್ಮೆಲ್ ಚಲೋ ಬರ್ತದೆ ಗಮ್ಮಂತ. ಸೊ ಎಸ್, ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಅಂತ ಅಂದಿದ್ದೆಲ್ಲ ನಾ ಏನು ಡೆಕೋರೇಟ್ ಮಾಡಿಲ್ಲ ಅಂತ ಇದೆ.
ಚಲೋ ಅನ್ಸತ್ತಲ್ಲ. ಇಲ್ಲಿ ಸಣ್ಣ ಅದ, ಕೆಳಗೆ ಫ್ಲವರ್ ಅದ, ಲಾಸ್ಟ್ ಬಟರ್ಫ್ಲೈ. ಸೊ ಇದು ಟ್ರೀ. ಸೊ ಈ ಟ್ರೀದಾಗ ಎಲ್ಲ ಈ ಥರ ಹಿಂಗೆ ವರ್ಡ್ಸ್ ಅಡ್ಜೆಕ್ಟಿವ್ಸ್ ಬರ್ತೀನಿ. ಆ್ಯಕ್ಚುಲಿ ಹುಡುಗಿಯರ್ದು ಏನಂತ ಸ್ಟೂಡೆಂಟ್ಸಿನ ನೇಮ್ ಬರೀಬೇಕಂದ್ರೆ, ಬಟ್ ಫಸ್ಟ್ ಡೇ ಎಲ್ಲ ಗೊತ್ತಾಗಲ್ಲ, ನಮ್ದು ಕ್ಲಾಸ್ ಮತ್ತು ಚೇಂಜ್ ಅಲ್ಲ. ಸೊ ಅದಕ್ಕಂತ ಇಷ್ಟೇ ಮಾಡಿ ಇಟ್ ಬಂದ ಮ್ಯಾಲ ಎಲ್ಲನ ಹಾಂ ಅಲ್ಲಿಂದ ಹೋಗಪ್ಪ. ಮೊದಲೇ ಸೀರೆ ಹಾಕೊಂಡಿವ, ಮೊದಲೇ ರೋಡಲ್ಲಿ ಚಲೋ ಇಲ್ಲ. ಹೌಶಲ ಹೊಡಿದ ಸರ್ ಹೀಗೆ ಇಲ್ಲಿ ಒಳಗೆ ಮತ್ತಿದಾವ ಅಂದ್ರೆ ಫೋನ್ ಮಾಡಿಲ್ಲ ಅಷ್ಟೇ. ಮೈಂಡ್ ಟೈಟ್ ಮಾಡಿದ್ರೆ ಹಿಂಗೆ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಅದೇ ದಾರದಲ್ಲಿ ನೋಡ್ತೀನಿ, ಅದು ರಬ್ಬರ್ ಬ್ಯಾಂಡ್ ಇದ್ದಾಗಲ್ಲ ಎಷ್ಟೇ ಸ್ವಲ್ಪ ಅದಕ್ಕೆ ಥ್ರೆಡ್ ನೋಡ್ತೀನಿ. ಥ್ರೆಡ್ಲಿಂತ ಇಷ್ಟು ಕಟ್ಟದ ಅಂತ ಕರೆಕ್ಟ್ ಆಗ್ತದೆ. ಅಷ್ಟು ದೊಡ್ಡದು ಬರೋಲ್ಲ, ಸಣ್ಣ ಬರೋಲ್ಲ. ಪುಷ್ಪಿನ್ಸ್ ಅವಲ್ಲ ನಿನ್ ಕವರ್ದಾಗ ಏನಿಲ್ಲ ಅದು ಕವರ್ ತಗೋತೀನಲ್ಲ ಹೇಳಿಲ್ಲ ಏನವ ಇದು ಚಲೋ ಐತಲ್ಲ ಕಡೆ. ಅಯ್ಯ ಬರ್ಬಿ ಯಾರು ಕೂಡ ಲೈನ್ ಟೈಮಿಗೆ ಸಿಗಲ್ಲ ಏನ್ರಿ. ಪುಷ್ಪಿನ್ಸ್ ಅವ ನಿನ್ ಬಲ್ಲಿ ಪುಷ್ಪಿನ್ಸ್ ಗೋಡೆ ಹಚ್ಬೇಕಲ್ಲ ಅದು ಚಾಟ್. ಸೊ ಓಕೆ ಆಯ್ತು ನೋಡಿರಿ, ರೆಡಿಯಾಗಿ ಹಿಂಗೆ ಇತ್ತು. ಫುಲ್ ಇರಿಟೇಷನ್ ಹಿಂಗೆ ಇರ್ತದೆ ನಂದು. ಬಾತ್ ಮಾಡಿದಾಗ ಎಸ್ಪೆಷಲಿ ಸೀರೆ ಹಾಕೊಂಡಾಗ ಎಷ್ಟೇ ಜಲ್ದಿ ಹೇಳ್ರಿ ಅದೇ ಹಣೆ ಬರ. ಸೊ ಅದಕ್ಕೆ ಅನ್ಪಿಸಿಂದ ಹೆಚ್ಚಿಗೆ ನಾ ಬ್ಲಾಗ್ ಮಾಡಲ್ಲ. ಸೊ ಈ ಬ್ಲಾಗ್ ನಿಮ್ಗೆ ಸ್ಕೂಲ್ದಾಗ ಹೋಗಿ ರೀಚ್ ಆಗಿದ್ಮೇಲೆ ಕಂಪ್ಲೀಟ್ ಮಾಡ್ತೀನಂತ. ಸೊ ಹೆಂಗೆ ಕಾಣತೀನಿ ಅಂತ ಕಮೆಂಟ್ ಮಾಡಿರಿ. ಚಲೋ ಅನ್ಸುತ್ತೆ. ಏನಾರೆ ಮಿಸ್ ಆಗ್ಯಾವ ಏನು ನಮ್ಮ ವ್ಯಾನ್ ಹೋಗಿತ್ತು ನೋಡ್ರಿ. ಈಗ ಆ್ಯಕ್ಚುಲಿ ಇನ್ನೊಂದ್ಸಲ ಇಲ್ಲಿಂದ ಹೋಗ್ತೀವಿ ನಾವು, ಮತ್ತು ಪಲ್ಟಾಸ್ಕೊಂಡು ಮತ್ತೆ ಅಲ್ಲಿ ಬರ್ತಾನೆ ದುಕಾನ್ ಬಲ್ಲಿ ಹೋಗ್ತೀವಿ. ಐತಿಗೆ ಹೋಗ್ತೀವಿ ನಾವು. ಹೆಂಗೆ ಅನ್ಸತ್ತೀನಿ? ವಾವ್, ಸೋ ಪ್ರಿಟಿ. ಸೊ ವ್ಯಾನಿಗೆ ಇಲ್ಲಿಂದ ಬರ್ತದ, ಇಲ್ಲಿ ವೇಟ್ ಮಾಡಬೇಕು. ಫುಲ್ಲು ಬ್ಯುಸಿ ಶೆಡ್ಯೂಲ್ ನೋಡ್ರಿ ಇವತ್ತು. ಸ್ವಲ್ಪ ಕೂಡ್ಲಕ್ಕೆ ಟೈಮ್ ಸಿಗಲ್ಲ ನನಗೆ. ಈಗ ಹೋದ್ರಪ್ಲೆ ಮೀಟಿಂಗೇ ಅದ, ಮೀಟಿಂಗ್ ಸುಮ್ಮನೆ ಅದು ಇದು ಕೊರ್ಕೋದು ಕೂಡ್ತಾನೆ ಪ್ರಿನ್ಸಿಪಲ್. ತಲೆ ಖರಾಬ್ ಮಾಡಿರ್ತಾನೆ. ಹಿಂಗೆ ಹಿಡ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಇದು ಲೀವ್ಸ್ ಅದೆಲ್ಲ ಸ್ಟಿಕ್ಕರ್ ಈಗ ಈ ಥರ ಹಿಂಗೆ ಫುಲ್ ಹಚ್ಚಿನಲ್ಲ, ಅದಕ್ಕೆ ಇದಾಗಿದೆ ಒಂದು ಸ್ವಲ್ಪ ಹರಿತು. ಏನು ಮಾಡೋಕ್ಕಾಗಲ್ಲ. ಸೊ ಹೋಗಿ ಫಸ್ಟು ಹೋಗಿಸಿನ ಈಗ ಎಲ್ಲ ಪೂರ್ತಿ ಅದು ಬೋಡಿಗೆ ಹಚ್ಚಿಬಿಡ್ತೀನಿ. ಎಸ್, ಅಲ್ಲಿ ಹೋಗಿ ರೀಚ್ ಆಗಿದ್ದನ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ. ಸೊ ಇದು ನಮ್ಮ ಕಲಬುರ್ಗಿ ESI ಹಾಸ್ಪಿಟಲ್. ಎಷ್ಟು ದೊಡ್ಡದಲ್ಲ, ಎಷ್ಟು ಅಟ್ರಾಕ್ಟಿವ್. ಸೊ ನಾನು ವೀಡಿಯೋಸ್ ಯಾರೆಲ್ಲ ನೋಡ್ತೀರಿ, ಮೊದಲಿನ ವೀಡಿಯೋಸ್ದಾಗ ನೋಡಿರಬೇಕು. ನನ್ನ ಸ್ಟಾಫ್ ರೂಮ್ ಬೇರೆದಿತ್ತು ನೋಡ್ರಿ. ಈಗ ಇವತ್ತು ಸ್ಟಾಫ್ ರೂಮ್ ಬೇರೆದದ, ಹೊಸ ಸ್ಟಾಫ್ ರೂಮ್ ಅದ. ಸೊ ಫೈನಲಿ ರೀಚ್ ಆದ. ಇದು ವಿಂಡೋ ಸೀಟಿಗೆ ಕುಂತಿರಲ್ಲ, ಅದು ಕೂದಲೆಲ್ಲ ಹಿಂಗಾಗ್ಯಾವ. ಆಯ್ತು, ಪಂಚ್ ಮಾಡಿ ಬರಬೇಕು. ಇದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಮ ಬ್ಲಾಗ್ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಫುಲ್ ಗಾಳಿಗೆ ಇದು ನೋಡಿ ಫುಲ್ ಸಿಕ್ಬಿದ್ದಾವೆ. ಓಕೆ, ಪ್ಲೀಸ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ. ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ. ಬಾಯ್, ಟೇಕ್ ಕೇರ್.
ಬಾಯ್.